ಬೀದರ್ ಇತಿಹಾಸ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ. ಉತ್ತರ ಪ್ರದೇಶದ ವಾರಣಾಸಿ ಕಾಶಿಯಲ್ಲಿ ವೀರ ಬಲಿದಾನ ಕಾರ್ಯಕ್ರಮವನ್ನು ಮಾರ್ಚ್ 23ರಂದು ಡಾಕ್ಟರ್ ಪೂಜಾ ಹವಾಮಲ್ಲಿನಾಥ್ ಮಹಾರಾಜರವರ ಮಾರ್ಗದರ್ಶನ ಮಾಡಲಿರುವುದೆಂದು ಜೈ ಭಾರತ ಮಾತಾ ಸೇವಾ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ನಾಗೇಶ್ ಕಡಿಮನಿಯವರು ತಿಳಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಕರಪತ್ರವನ್ನು ಬಿಡುಗಡೆ ಮಾಡಿ ಮುಖಂಡರಾದ ಆಕಾಶ್ ಜನವಡ್ಕರ್, ವಿಲಾಸ್ जय भारत माता सेवा समिति के विश्व ज्योति हवामल्लीनाथ महाराज के ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಹವಾಮಲ್ಲಿನಾಥ್ ಅಪ್ಪಾಜಿಯವರ ನೇತೃತ್ವದಲ್ಲಿ ಇಂದು ದಿನಾಂಕ 23/3/2026 ಅಮರ ಬಲಿದಾನ ದಿನಾಚರಣೆ ಆಚರಿಸಲಾಗುತ್ತದೆ. ನಮ್ಮ ಭವ್ಯ ಭಾರತ ದೇಶದ ಮಹಾನ್ ಸ್ವಾತಂತ್ರ್ಯ ವೀರ ಹೋರಾಟಗಾರರಾದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಸುಭಾಷ್ ಚಂದ್ರ ಬೋಸ್, ಕಿತ್ತೂರು ರಾಣಿ ಚೆನ್ನಮ್ಮ, ಚಂದ್ರಶೇಖರ್ ಆಜಾದ್, ಸುಮಾರು ಸಾವಿರಾರು ಸ್ವಾತಂತ್ರ್ಯ ವೀರ ಹೋರಾಟಗಾರರು ತಮ್ಮ ಅಮೂಲ್ಯವಾದ ಜೀವನವನ್ನು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ನೀಡಿದ್ದು, ಇದು ಒಂದು ತ್ಯಾಗ ಬಲಿದಾನ ಸದಾ ಸ್ಮರಿಸುವುದಕ್ಕಾಗಿ ಹಾಗೂ ಅವರ ಪೂರ್ವ ನಮನ ಸಲ್ಲಿಸುವುದಕ್ಕಾಗಿ, ಗೌರವ ನಮನ ಸಲ್ಲಿಸುವುದಕ್ಕಾಗಿ ಅಪ್ಪಾಜಿಯವರು ಕಾಶಿ, ವಾರಣಾಸಿ, ಉತ್ತರ ಪ್ರದೇಶದಲ್ಲಿ ಅಮರ ಬಲಿದಾನ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಸಮಸ್ತ ಸ್ವಾತಂತ್ರ್ಯ ವೀರ ಹೋರಾಟಗಾರರ ಪರಿವಾರದ ಸದಸ್ಯರೊಂದಿಗೆ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಬೀದರಿಂದ ಉತ್ತರ ಪ್ರದೇಶವರೆಗೆ ಮೆರವಣಿಗೆ ಮೂಲಕ ಪ್ರಯಾಣಿಸುತ್ತಿದ್ದಾರೆ. ಅವರೆಲ್ಲರ ಪ್ರಯಾಣ ಸುಖಕರವಾಗಿರಲೆಂದು ಶುಭ ಹಾರೈಸೋಣ. ಮತ್ತು ಸಮಸ್ತ ದೇಶ ಬಾಂಧವರು ಈ ಒಂದು ದೇಶ ಕಾರ್ಯಕ್ರಮದಲ್ಲಿ ಆಧಾರದ ಸ್ವಾಗತ ಕೋರುತ್ತೇವೆ. ಶುಭವಾಗಲಿ ಎಂದು ಎಲ್ಲರೂ ಹಾರೈಸೋಣ ಹಾಗೂ ಎಲ್ಲ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವಪೂರ್ವಕ ನಮನ ಸಲ್ಲಿಸೋಣ. ಇತ್ತು ನಿಮ್ಮ ಆಕಾಶ್ ಜನವಡ್ಕರ್, ಜೈ ಭಾರತ್ ಮಾತಾ ಸೇವಾ ಸಮಿತಿ ಜಿಲ್ಲಾ ಸಂಚಾಲಕರು ಬೀದರ್. बोलो भारत माता की जय भारत माता सेवा समिति के जय भारत माता सेवा समिति के ಅಧ್ಯಕ್ಷರಾದಂಥ ಶ್ರೀ ಪರಮ ಪೂಜ್ಯ ಹವಾಮಲ್ಲಿನಾಥ್ ಮಹಾರಾಜ್ ಅಪ್ಪಾಜಿಯವರ ನೇತೃತ್ವದಲ್ಲಿ ಇದೇ ತಿಂಗಳು 23 ಉತ್ತರ ಪ್ರದೇಶದ ಕಾಶಿಯಲ್ಲಿ ಈ ಅಮರ ಬಲಿದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಅದೇ ರೀತಿಯಾಗಿ ಈ ಬೀದರ್ ಜಿಲ್ಲೆಯ ಭಗತ್ ಸಿಂಗ್ ವೃತ್ತದಲ್ಲಿ ಈ ಪೋಸ್ಟರನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಜೈ ಭಾರತ್ ಮಾತಾ ಸೇವಾ ಸಮಿತಿಯ ವತಿಯಿಂದ ನಾನು ನಾಗೇಶ್ ಕಡೆಮನಿ, ಜೈ ಭಾರತ್ ಮಾತಾ ಸೇವಾ ಸಮಿತಿ ಬೀದರ್ ಜಿಲ್ಲಾ.